ನ್ಯೂಸ್ಗೆ ಸ್ವಾಗತ. ಹೀಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಯುವ ಉದ್ಯಮಿ ಬಾಳಲ್ಲಿ ಆಟ ಆಡಿದ ಸಂಬಂಧಿಕರು. ಯುವ ಉದ್ಯಮಿ ಹೇಮಂತ್ ಕುಮಾರ್ಗೆ ಸಂಬಂಧಿಕರಿಂದಲೇ ಮಹಾಮೋಸ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದ ಹೇಮಂತ್ ಸಕ್ಸಸ್ಗೆ ಬಿತ್ತು ದುಷ್ಟರ ಕಣ್ಣು. ಮೆಕ್ಯಾನಿಕ್ ಆಗಿದ್ದ ಹೇಮಂತ್ ಉದ್ಯಮಿ ಆಗಿದ್ದೇ ತಪ್ಪಾಯ್ತಾ? ಮೈಸೂರು ತಾಲೂಕಿನ ನಾಗನಹಳ್ಳಿ ನಿವಾಸಿ ಹೇಮಂತ್ ಕುಮಾರ್ ಕಷ್ಟಪಟ್ಟು ಕಟ್ಟಿದ್ದ ಕೃಷ್ಣ ಸೇವಿಂಗ್ ಸೊಲ್ಯೂಷನ್ ಸಂಸ್ಥೆಯನ್ನೇ ಟಾರ್ಗೆಟ್ ಮಾಡಿದ ರಕ್ತ ಸಂಬಂಧಿಗಳು. ಸರಿಸುಮಾರು 11 ಬ್ರಾಂಚ್ಗಳನ್ನ ತೆಗೆದಿದ್ದ ಹೇಮಂತ್ ಕುಮಾರ್ 2012ರಲ್ಲಿ ಮೈಸೂರಿನ ಕೆಜಿ ಕೊಪ್ಪಲಿನಲ್ಲಿ ಮೊದಲ ಬಾರಿಗೆ ಆರಂಭವಾದ ಕೃಷ್ಣ ಸೇವಿಂಗ್ ಸೊಲ್ಯೂಷನ್ ಕಂಪನಿ ಹಂತ ಹಂತವಾಗಿ ಮೈಸೂರಿನಲ್ಲಿ ಹೆಮ್ಮೆರವಾಗಿ ಬೆಳೆದ ಕೃಷ್ಣ ಸೊಲ್ಯೂಷನ್ ಕಂಪನಿ. ಬೇರೆಡೆ ಕೆಲಸ ಮಾಡ್ತಿದ್ದ ಅಣ್ಣ ಮಧುಸೂದನ್, ಬಾವ ರಾಮೇಗೌಡ, ತಂಗಿ ಅಶ್ವಿನಿಗೆ ಉದ್ಯೋಗ ನೀಡಿದ ಹೇಮಂತ್. ಕಂಪನಿ ಕೆಲಸಕ್ಕೆ ಬಂದ ಸ್ವಂತ ಅಣ್ಣ ತಂಗಿ ಬಾವನಿಂದಲೇ ಹೇಮಂತ್ ಕುಮಾರ್ಗೆ ಉಂಡನಾಮ. ಮೈಸೂರಷ್ಟೇ ಅಲ್ಲದೆ ಬೆಂಗಳೂರು, ಚಾಮರಾಜನಗರ, ಮಂಡ್ಯದಲ್ಲಿ ಕಂಪನಿ ಬ್ರಾಂಚ್ಗಳನ್ನ ಆರಂಭಿಸಿದ್ದ ಹೇಮಂತ್ ಬೆಂಗಳೂರಿನಲ್ಲಿ ಅತಿಯಾದ ಕೆಲಸದ ಒತ್ತಡದ ನಡುವೆ ಮೈಸೂರಿನ ಕೃಷ್ಣ ಸೇವಿಂಗ್ ಕಂಪನಿ ಜವಾಬ್ದಾರಿಯನ್ನ ಅಣ್ಣ ತಂಗಿ ಭಾವನೆಗೆ ವಹಿಸಿಕೊಟ್ಟಿದ್ದ ಹೇಮಂತ್. ಜವಾಬ್ದಾರಿ ವಹಿಸಿದ್ದಕ್ಕೆ ನಂಬಿಕೆ ದ್ರೋಹ ಮಾಡಿದ ಸ್ವಂತ ಸಂಬಂಧಿಗಳು. ಸರಿಸುಮಾರು 4,000ಕ್ಕೂ ಹೆಚ್ಚು ಗ್ರಾಹಕರನ್ನ ಹೊಂದಿದ್ದ ಕೃಷ್ಣ ಸೇವಿಂಗ್ ಸೊಲ್ಯೂಷನ್ ಕಂಪನಿ ಗ್ರಾಹಕರ ದೃಷ್ಟಿಯಲ್ಲೂ ಹೇಮಂತ್ ಕುಮಾರ್ನನ್ನ ಕೆಟ್ಟವರನ್ನಾಗಿ ಬಿಂಬಿಸಿದ ಮಹಾಪಾಪಿಗಳು. ಸ್ನೇಹಿತರು, ಸಂಬಂಧಿಕರಿಗೂ ಹೇಮಂತ್ ಕ್ಯಾರೆಕ್ಟರ್ ಅನ್ನೋ ಕೆಟ್ಟವನಂತೆ ಬಿಂಬಿಸಿದ ಅಣ್ಣ ತಂಗಿ ಭಾವ. ಪದೇ ಪದೇ ಅನ್ಯಾಯಕ್ಕೆ ಒಳಗಾಗುತ್ತಿರುವ ಹೇಮಂತ್ ಕುಮಾರ್. ಉದಯಗಿರಿ ಬ್ರಾಂಚ್ ಬಿಟ್ಟುಕೊಡುವಂತೆ ಅಣ್ಣ ತಂಗಿ ಭಾವನೆಗೆ ಹೇಮಂತ್ ಒತ್ತಾಯ. ಹೇಮಂತ್ ಹೆಂಡತಿಗೂ ಕಷ್ಟದ ಮೇಲೆ ಕಷ್ಟ ಕೊಟ್ಟ ಹೇಮಂತ್ ಸಂಬಂಧಿಕರು. ಎಷ್ಟೇ ಪೆಟ್ಟು ತಿಂದರೂ ಮತ್ತೆ ಫೀನಿಕ್ಸ್ ಪಕ್ಷಿ ತರ ಎದ್ದು ಬಂದ ಹೇಮಂತ್. ಸರ್, ಫಸ್ಟ್ ನಾನು ಸೇವಿಂಗ್ ಮಿಷನ್ ಇಂಡಸ್ಟ್ರಿಗೆ ಎಂಟ್ರಿ ಆದದ್ದು ಟೌನ್ ಅಲ್ಲಿ ಆಪೋಸಿಟ್ ಸಿಂಗರ್ ಅಂತ ಹಳೆ ಶೋರೂಮ್ ಐತೆ, 100 ಇಯರ್ಸ್ ಶೋರೂಮ್. ಈ 100 ಇಯರ್ಸ್ ಶೋರೂಮಲ್ಲಿ ಆಸ್ ಎ ಮೆಕ್ಯಾನಿಕ್ ಆಗಿ, ಅಸಿಸ್ಟೆಂಟ್ ಮೆಕ್ಯಾನಿಕ್ ಆಗಿ ನಾನು ಕೆಲಸಕ್ಕೆ ಸೇರ್ಕೋತೀನಿ 2006-07ರಲ್ಲಿ. ಅಂದರೆ ಸೆಕೆಂಡ್ ಇಯರ್ PUC ಮ್ಯಾಚ್ ಸೆಕೆಂಡ್ ಇಯರ್ PUCಗೆ ನಾನು ಜಾಯ್ನ್ ಆಗಿರ್ತೀನಿ ಬೈಫರ್ಗೇಟ್ ಮಹಾರಾಜದಲ್ಲಿ. ಅಲ್ಲಿ ಪಾರ್ಟ್ ಟೈಮ್ ಜಾಬ್ಗೆ ನನಗೆ ಕೆಲಸ ಸಿಗುತ್ತೆ. 12 ಗಂಟೆ ಕಾಲೇಜ್ ಮುಗಿಯುತ್ತೆ. 12 ಗಂಟೆ ಕಾಲೇಜ್ ಮುಗಿದ್ಮೇಲೆ ಬಂದು ಸಿಂಗರ್ ಶೋರೂಮಲ್ಲಿ ಕೆಲಸಕ್ಕೆ ಸೇರ್ಕೋತೀನಿ. ಅಲ್ಲಿ ಕೆಲಸ ಕಲ್ತದ ನಂತರ 2011ನೇ ಇಸ್ವಿಲಿ KG ಕೊಪ್ಪಲಲ್ಲಿ ಫಸ್ಟ್ ಬ್ರಾಂಚ್ ನಾವು ಸ್ಟಾರ್ಟ್ ಮಾಡ್ತೀವಿ, ಕೃಷ್ಣ ಸೇವಿಂಗ್ ಸೊಲ್ಯೂಷನ್ಸ್. ಸರ್, ಬಿಸ್ನೆಸ್ 2012ರಲ್ಲಿ ನಾವು ಶುರು ಮಾಡಿದಾಗ ಅವತ್ತಿನ ಕಾಲದಲ್ಲಿ ಕಾಲಲ್ಲಿ ತುಳಿಯೋ ಮಷೀನ್ಸ್ ಬಿಟ್ಟರೆ ಈ ಪೋರ್ಟೇಬಲ್ ಸಿವಿಂಗ್ ಮಷೀನ್ಸ್ ಎಲ್ಲ ಇರಲಿಲ್ಲ. ನಾವು ಪೋರ್ಟೇಬಲ್ ಸಿವಿಂಗ್ ಮಷೀನ್ಸ್ನ ಲಾಂಚ್ ಮಾಡೋದು. ಓಕೆ, ಒಂದು ನಿಮಿಷ, ಅವರು ನೋಡಬಾರ್ದ ಕ್ಯಾಮ್ರಾಮನ್. ಓಕೆ, ಪೋರ್ಟೇಬಲ್ ಸಿವಿಂಗ್ ಮಷೀನ್ಸ್ನ ನಾವು ಸ್ಟಾರ್ಟ್ ಮಾಡಿದೋ. ಪೋರ್ಟೇಬಲ್ ಸಿವಿಂಗ್ ಮಷೀನ್ ಸ್ಟಾರ್ಟ್ ಮಾಡಿ ಕಸ್ಟಮರ್ಸ್ಗೆ ಈ ಕಾಲಲ್ಲಿ ತುಳಿಯೋ ಮಷೀನಿಂದ ಪೋರ್ಟೇಬಲ್ ಡೈನಿಂಗ್ ಟೇಬಲ್ ಟೀಪಾಯ್ ಮೇಲೆ ಇಟ್ಕೊಂಡು ಹೆಂಗೆ ಯೂಸ್ ಮಾಡ್ಬೋದು ಆ ಮಷೀನ್ಗಳನ್ನ ಲಾಂಚ್ ಮಾಡಿದ ಮೇಲೆ ಓಕೆ ನಮಗೆ ಬಿಸ್ನೆಸ್ ತುಂಬ ಚೆನ್ನಾಗಿ ಡೆವಲಪ್ ಆಯಿತು. 2012ರಲ್ಲಿ KG ಕೊಪ್ಪಳ ಆಫೀಸ್ ಓಪನ್ ಮಾಡೋದು. 13 100 ಫೀಟು ಹೈ ಟೆನ್ಷನ್ ಮೈನ್ ರೋಡ್ ವಿಜಯನಗರದಲ್ಲಿ ಓಪನ್ ಮಾಡೋದು. ಚಾಮರಾಜನಗರ ಓಪನ್ ಮಾಡೋದು. ಮಂಡ್ಯ ಓಪನ್ ಮಾಡೋದು. ಉದಯಗಿರಿ ಒಂದು ಬ್ರಾಂಚ್ ಮಾಡೋದು. ಅದಾದಮೇಲೆ ಬೆಂಗಳೂರು ವಿಲ್ಸನ್ ಗಾರ್ಡನ್ ಒಂದು ಬ್ರಾಂಚ್ ಮಾಡೋದು. ಈ ಥರ ಸುಮಾರು ನಾನು 11 ಬ್ರಾಂಚ್ಗಳನ್ನ ಮಾಡಿದ್ದೀನಿ ಸರ್. ಬಿಸ್ನೆಸ್ ಎಲ್ಲ ಚೆನ್ನಾಗಿತ್ತು. ಯಾಕಂದರೆ ಅವತ್ತಿನ ಈಗ 2012ರಲ್ಲಿ ಅಂತಂದರೆ ಈ ಬಿಸ್ನೆಸ್ನ ಪ್ರೊಫೆಷ್ನಲ್ ಆಗಿ ಅಥವಾ ಶೋರೂಮ್ ಥರ ಟೈಲರಿಂಗ್ ಮಿಷಿನ್ ಅಂಗಡಿ ಅಂದರೆ ಒಂದು ಮಿಷಿನ್ ಅಂಗಡಿ ಥರ ಇತ್ತು. ಅದನ್ನ ಒಂದು ಶೋರೂಮ್ ಅಂತ ಕಾನ್ಸೆಪ್ಟ್ ತೊಗೊಬಂದರೆ ನಾವು ನಮ್ಮ ಉದಯಗಿರಿಲಿ ಒಂದು ಬ್ರಾಂಚ್ ಇದೆ. ಆ ಶೋರೂಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಯಾವ ಕಾರ್ ಶೋರೂಮ್ಗೂ ಕಡಿಮೆ ಇಲ್ಲ. ಆ ಥರ ಸ್ವಿಂಗ್ ಮಿಷಿನ್ ಶೋರೂಮ್ನ ಚೆನ್ನಾಗಿ ಮಾಡಿದ್ದೀವಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಸರ್ ನಮಗೆ. ಸರ್, ಬೇಸಿಕಲಿ ಹುಟ್ಟಿ ಬೆಳೆದದ್ದೆಲ್ಲ ನಾಗನಹಳ್ಳಿ. ಓಕೆ, ಮೈಸೂರು ತಾಲೂಕು. ಇಲ್ಲೇ ನಿಮಗೆ ಬ್ಯಾಂಗ್ಳೂರ್ ಟು ಮೈಸೂರು ಮೈನ್ ರೋಡಲ್ಲಿ ಬರುತ್ತೆ ಒಂದು ವಿಲೇಜ್ ನಾಗನಹಳ್ಳಿ ಅಂತ ಅಂದ್ಬಿಟ್ಟು. ಇಲ್ಲೇನೆ ಸರ್, ಮೈಸೂರಲ್ಲೇನೆಲ್ಲ. ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ತಂದೆ ಅಗ್ರಿಕಲ್ಚರ್ ಮಾಡ್ತಿದ್ರು, ತಾಯಿ ಹೌಸ್ ವೈಫು. ಓಕೆ, ನಾನು ಓದ್ಕೊಂಡು ಈ ಸಿಂಗರ್ ಕಂಪ್ನಿ ಕೆಲಸಕ್ಕೆ ಸೇರಿಕೊಂಡು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಇದು ಪ್ರೊಪ್ರೈಟರ್ಶಿಪ್ ಕಂಪನಿ ನಾನೇ ಶುರು ಮಾಡಿದ್ದು ಸರ್. ನನಗೆ 21 ವರ್ಷ ಇದ್ದಾಗ ನಾನು ಕಂಪ್ನಿ ರಿಜಿಸ್ಟರ್ ಮಾಡಿದೆ. ಅವಾಗೆಲ್ಲ ವ್ಯಾಟ್, ಈಗ GST ಇದೆ, ಅವಾಗ ವ್ಯಾಟ್ ಅಂತ ಅಂದ್ಬಿಟ್ಟಿತ್ತು ಕಂಪ್ನಿ. ಅವಾಗ ನಾವು ವ್ಯಾಟ್ ಕಾಪಿ ಎಲ್ಲ ತೊಗೊಂಡಾಗ ನನಗೆ 21 ವರ್ಷ ಸರ್ KG ಕೊಪ್ಪಲಲ್ಲಿ. ಸರ್, ಇನಿಷಿಯಲ್ ಸ್ಟೇಜಲ್ಲಿ ಸಪೋರ್ಟಿಂಗ್ ಎಲ್ಲ ಚೆನ್ನಾಗೇ ಸಿಕ್ತು. ಯಾಕಂದರೆ ನಮ್ಮ ಎಂಟೈರ್ ಫ್ಯಾಮಿಲಿಯಲ್ಲಿ ಫಸ್ಟ್ ಟೈಮ್ ನಾನೇ ಬಿಸ್ನೆಸ್ ಮಾಡೋಕ್ಕಿಂತ ಮೈಸೂರು ಸಿಟಿಗೆ ಬಂದದ್ದು.
ಒಂದು ಸಿಟಿಲಿ ಒಂದು ಅಂಗಡಿ ಮಾಡಬೇಕು, KG ಕೊಪ್ಪಳಲ್ಲಿ ಅಂಗಡಿ ಮಾಡಬೇಕು ಅಂದರೆ ಈಗ ಒಂದು 15 ವರ್ಷದ ಹಿಂದ್ಗಡೆ ತುಂಬ ದೊಡ್ಡ ವಿಷಯ. ಇನಿಷಿಯಲ್ ಸ್ಟೇಜಲ್ಲಿ ನಮಗೆ ಫ್ಯಾಮಿಲಿಯವರೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಸರ್. ಇದೆಲ್ಲ ನಮಗೆ ಬರೀ ಬಾಡಿಗೆ ಕಟ್ಟೋದಾದರೆ ಸಾಕಾಗಿತ್ತು. ಬಾಡಿಗೆ 5,750 ರೂಪಾಯಿ ಬಾಡಿಗೆ ಇತ್ತು. ಬಾಡಿಗೆ ಕಟ್ಬಿಟ್ಟು ತಿಂಗಳಿಗೆ ಒಂದು 10,000 ರೂಪಾಯಿ ಉಳಿದಿದ್ರೆ ಸಾಕಾಗಿತ್ತು ಅಂತ ಸ್ಟಾರ್ಟ್ ಮಾಡೋದು. ಬಟ್ ಇವತ್ತು ಕಂಪ್ನಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಸರ್. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ತಂದೆ ಅಗ್ರಿಕಲ್ಚರ್ ಮಾಡ್ಕೊಂಡಿದ್ರು, ಅವರು ವ್ಯವಸಾಯ ಮಾಡ್ತಾರೆ. ನಮ್ಮ ತಾಯಿ ಹೌಸ್ ವೈಫ್ ಬಂದು, ನಮ್ಮ ಅಣ್ಣ ಬಂದು ಒಂದು ಫೋಟೋಗ್ರಾಫರ್ ಸ್ಟುಡಿಯೋ ಇಟ್ಕೊಂಡಿದ್ರು ನಮ್ಮೂರಲ್ಲೇ. ನಮ್ಮ ಭಾವ ಒಂದು ಡ್ರೈವರ್ ಆಗಿದ್ರು, ಒಂದು ಸ್ಕೂಲ್ ವ್ಯಾನ್ಗೊಂದು ಡ್ರೈವರ್ ಆಗಿದ್ರು. ನಮ್ಮ ಅಣ್ಣ, ನನ್ನ ಚಿಕ್ಕಪ್ಪನ ಮಕ್ಕಳವರೆಲ್ಲ ಒಬ್ಬ ವೆಲ್ಡಿಂಗ್ ಶಾಪಲ್ಲಿ ಕೆಲಸ ಮಾಡ್ತಿದ್ದ, ಒಬ್ಬ ಗೋಬಿ ಗಾಡಿಯಲ್ಲಿ ಕೆಲಸ ಮಾಡ್ತಿದ್ದ. ಓಕೆ, ಇದು ನಮ್ಮ ಫ್ಯಾಮಿಲಿ ವರ್ಕಿಂಗು ಸರ್. ಇನ್ವಾಲ್ವ್ಮೆಂಟ್ ಇವಾಗ ಏನಾಯಿತು, 2012 ಇಸ್ವಿಲಿ ನಾನು ಆಫೀಸ್ ಶುರು ಮಾಡಿದ್ಮೇಲೆ ಒಂದೊಂದೇ ಕಸಿನ್ಸ್ನ, ಒಂದೊಂದೇ ಬ್ರದರ್ನ, ರಿಲೇಟಿವ್ಸ್ನ, ಅದ್ರ ಜೊತೆಗೆ ಕ್ಲಾಸ್ಮೇಟ್ಸು, ಫ್ರೆಂಡ್ಸ್ನ ನಾನು ಈ ಕಂಪ್ನಿ ಒಳಗಡೆ ತೊಗೊಬರಕ್ಕೆ ಶುರು ಮಾಡಿದೆ. ಅದೇ ಥರ ಅನಿಕೇತನ್ ಅಂತ ಒಂದು ಹುಡುಗನ, ಸೂರ್ಯ ಅಂತ ಒಂದು ಹುಡುಗನ ನಾವು ವೆಲ್ಡಿಂಗ್ ಶಾಪಲ್ಲಿ ಮತ್ತು ಗೋಬಿ ಗಾಡಿಯಲ್ಲಿ ಕೆಲಸ ಮಾಡ್ತಿರೋ ಹುಡುಗರುಗಳ್ನ, ಅವನಿಗೆ ವೆಲ್ಡಿಂಗ್ ಶಾಪಲ್ಲಿ ಕೆಲಸ ಮಾಡಿ ಮಾಡಿ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿಬಿಟ್ಟು ಇನಾನಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಬೆಡ್ ರೆಸ್ಟ್ ಹೇಳಿದರು. ಅವನಿಗೆ ನೀನು ನಮ್ಮ ಆಫೀಸಲ್ಲಿ ನನಗೆ ಮನೇಲಿ ಮಲ್ಕೊಳ್ಳೋದು ಬದಲು ನಮ್ಮ ಆಫೀಸಲ್ಲೇ ಮಲ್ಕೊ, ನಿನಗೆ ಸಂಬಳ ಕೊಡ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಆಫೀಸಿಗೆ ಕೆಲಸಕ್ಕೆ ಸೇರಿಸ್ಕೊಂಡು 2013-14 ಆಮೇಲೆ ಅವ್ನು ನಮ್ಮ ಆಫೀಸಲ್ಲೇ ಉಳ್ಕೊಂಡ. ಅವನೆಲ್ಲೂ ಹೋಗ್ಲೇ ಇಲ್ಲ. ಮ್ಯಾನೇಜರ್ ತನಕ ಹೆಚ್ಚು ಕಡಿಮೆ ಒಂದು 14 ವರ್ಷ ಅವನ್ನ ನಾವೇ ನೋಡ್ಕೊಂಡು ಮದುವೆ ಆಗೋ ತನಕ ಮದುವೆನೂ ನಾವೇ ಮಾಡಿಸ್ತು. ಈ ಅನಿಕೇತನ ಹುಡುಗ ಬಂದು ಇಲ್ಲಿ ಸಿದ್ಧಾರ್ಥ ಲೇಔಟಲ್ಲಿ ಸಂಗೀತಗಾರರ ಹತ್ರ ಗೋಬಿ ಗಾಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನೊಂದು ಹುಡುಗನ 2013 ತಗೊಂಡು, ಅದಾದಮೇಲೆ ಕಂಪ್ನಿ ಹಿಂಗೆ ನಡ್ಕೊಂಡು ಹೋಗ್ತಾ ಇತ್ತು. ಒಂದು 2-3 ಜನ ಕ್ಲಾಸ್ಮೇಟ್ಸ್ನು ತೊಗೊಂಡು ಒಂದು 2-3 ಬ್ರಾಂಚ್ಗಳು ಮಾಡಿದೋ. ಬ್ರಾಂಚ್ಗಳೆಲ್ಲ ಒಂದೊಂದು ಇಯರ್ಗೆ ಒಂದೊಂದು ಬ್ರಾಂಚ್ ಮಾಡ್ತಾ ಹೋದು. ಈ 2018 ಇಸ್ವಿಲಿ ನನ್ನ ತಂಗಿ ಅಶ್ವಿನಿ ಟೈಲರಿಂಗ್ ಕ್ಲಾಸ್ ಮಾಡ್ತಾಯಿದ್ರು. ಟೈಲರಿಂಗ್ ಕ್ಲಾಸ್ ಮಾಡ್ತಾಯಿದ್ದು. ನಮ್ಮ ಭಾವ ಒಂದು ಸ್ಕೂಲ್ ವ್ಯಾನ್ ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ರು. ನಮ್ಮ ಅಣ್ಣ ಬಂದು ಫೋಟೋಗ್ರಾಫರಾಗಿ ಕೆಲಸ ಮಾಡ್ತಾಯಿದ್ರು. ತಿರ್ಗಾ ಅವರು 3 ಜನ ಬಂದು ರಿಕ್ವೆಸ್ಟ್ ಮಾಡಿ ನನ್ನ ಕಂಪ್ನಿಗೆ ಜಾಯ್ನ್ ಆಗ್ತಾರೆ. ನನ್ನ ತಂಗಿ ಬಂದು ಅಶ್ವಿನಿ ಅಕೌಂಟೆಂಟ್ ಪೋಸ್ಟ್ ಕೊಡ್ತೀನಿ. ಅಕೌಂಟೆಂಟಲ್ಲಿ ಏನೂ ಎಕ್ಸ್ಪೀರಿಯನ್ಸ್ ಇರೋಲ್ಲ, ಬಟ್ ಅಕೌಂಟೆಂಟ್ ಪೋಸ್ಟ್ ಕೊಡ್ತೀವಿ ಟೈಲರಿಂಗ್ ಕ್ಲಾಸಿಂದ. ನಮ್ಮ ಭಾವಂಗೆ ಮ್ಯಾನೇಜ್ಮೆಂಟ್ ಕೊಡ್ತೀವಿ. ರಾಮು ಅಂತಂದ್ಬಿಟ್ಟು, ರಾಮೇಗೌಡ ಅಂತಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಕೊಡ್ತೀವಿ. ಅವ್ರಿಗೆ ಮ್ಯಾನೇಜ್ಮೆಂಟ್ಗೆ ಅವ್ರಿಗೆ ಪೂರಕವಾಗಿ ಅವ್ರಿಗೊಂದು ಶಿಫ್ಟ್ VDI ಕಾರ್ನ ನಾನೇ ತಗೊಡ್ತೀನಿ. ಅವತ್ತಿಗೆ ನೋಡಿ 2018 ಇಸ್ವಿಲಿ ಶಿಫ್ಟ್ VDI ಕಾರ್ 8 ಲಕ್ಷ ರೂಪಾಯಿ ಕೊಟ್ಟು ಒಂದು ಕಾರ್ ಕೊಡಿಸ್ತೀವಿ. ಎಲ್ಲ ಆಫೀಸ್ ಮ್ಯಾನೇಜ್ಮೆಂಟ್ ನೋಡ್ಕೊಬಿಡ್ತೀವಿ. ನಮ್ಮ ಅಣ್ಣ ಮಧು ಸೂದನ್ ಅಂತಂದ್ಬಿಟ್ಟು ಅವರು ವಿಡಿಯೋಗ್ರಾಫರ್ ಆಗಿರ್ತಾರೆ. ಅವರು ಆ ಕೆಲಸ ಬಿಟ್ಟು ಉದಯಗಿರಿ ಆಫೀಸ್ಗೆ ಮ್ಯಾನೇಜರಾಗಿ ಕೆಲಸಕ್ಕೆ ಸೇರ್ಕೋತಾರೆ ಸರ್. ಇಷ್ಟು ಜನ ಸರ್. ಇವಾಗ ಸರ್ ಪ್ರೆಸೆಂಟ್ ಸುಮಾರು ವರ್ಷ ಜರ್ನಿ, ಕಂಪ್ನಿಯ ಸ್ಥಿತಿಗಳು ಹೇಗಿದೆ ಸರ್ ಇವಾಗ ನಿಮ್ಮ ಕಂಪ್ನಿ ಸ್ಥಿತಿಗಳು? ಸರ್, ಕಂಪ್ನಿ ಸ್ಥಿತಿಗಳು ತುಂಬ ಬದಲಾಗಿದೆ. ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ಯಾವುದೇ ಕಾರಣಕ್ಕೂ ಯಾವ ರಿಲೇಷನ್ಸ್ನ ಯಾರನ್ನೂ ಕೂಡ ಬಿಸ್ನೆಸ್ಗೆ ತರಬೇಡಿ. ನಿಮ್ಮ ಆದಾಯನ ಯಾರಿಗೂ ತೋರಿಸ್ಕೊಡ್ಬೇಡಿ. ನಿಮ್ಮ ಸೀಕ್ರೆಟ್ನ ಯಾರಿಗೂ ಬಿಟ್ಕೊಡ್ಬೇಡಿ. ಇವತ್ತೇನಾಗಿದೆ ಪರಿಸ್ಥಿತಿ ಅಂದರೆ, ಇಡೀ ಮೈಸೂರಲ್ಲಿರೋ ಎಲ್ಲ ಕಸ್ಟಮರ್ಗೂ ಗೊತ್ತು. ಇವತ್ತು ಇಷ್ಟು ಜನನು ಸೇರಿ ಕಂಪ್ನಿಯಿಂದ ನನ್ನನ್ನೇ ಹೊರಗಡೆ ಹಾಕಿ ನಂದೆಲ್ಲ ಕಂಪ್ನಿನೂ ಮುಟ್ಗೋಲು ಹಾಕೊಂಡಿದ್ದಾರೆ. ಲೀಗಲ್ ಆಗಿ ಡಾಕ್ಯುಮೆಂಟ್ರಿ ಎಲ್ಲ ನನ್ನ ಹೆಸರಲ್ಲೇ ಇದ್ರೂ ಕೂಡ ನನ್ನ ಬಗ್ಗೆ ವಿಡಿಯೋ ಮಾಡಿ ಅಪಪ್ರಚಾರ ಮಾಡಿ ಒಂದೊಂದು ಆಫೀಸ್ನು ಅವರು ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಒಂದೊಂದು ಕಸ್ಟಮರ್ಗೂ ನಮ್ಮ ಬಗ್ಗೆ ವಿಡಿಯೋನ ಕೆಟ್ಟಾಗಿ ಕಳಿಸ್ಬಿಟ್ಟು ಕಸ್ಟಮರ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಇವ್ರ ಕೆಲಸ ಇವಾಗ ಏನಾಗಿದೆ ಅಂದರೆ, ಹೇಮಂತ್ನ ಹೆಂಗಾದರೂ ಮಾಡಿ ಕಂಪ್ಲೀಟಾಗಿ ಮುಗಿಸ್ಬಿಡ್ಬೇಕು ಅನ್ನೋ ಸ್ಟೇಜಲ್ಲಿ ಇದೆ ಸರ್ ಕಂಪ್ನಿ ಕಂಡೀಷನ್. ಸರ್, ಇವತ್ತು ಹೆಂಗಾಗಿದೆ ಅಂದರೆ, ಇಷ್ಟು ವರ್ಷದಲ್ಲಿ, ಈ ಕಳೆದ ಒಂದು 5-6 ವರ್ಷದಲ್ಲಿ ನಡೀತಾ ಇರೋ ಇನ್ಸಿಡೆಂಟ್ಗಳೆಲ್ಲ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಜಡ್ಜ್ ಮಾಡೋ ಲೆವೆಲ್ಗೆ ಕಷ್ಟ ಆಗ್ಬಿಟ್ಟಿದೆ. ತಂದೆ ತಾಯಿಗಳ ಆಸ್ತಿಗೆ ಮಕ್ಳು ಗುದ್ದಾಡ್ತಾ ಇದ್ರು ಸರ್. ಇವತ್ತು ನನ್ನ ಆಸ್ತಿಗೆ ನಮ್ಮ ತಂದೆ ತಾಯಿಗಳು ಜನಗಳನ್ನ ಕಟ್ಕೊಂಡು ಗುಂಪು ಕಟ್ಕೊಂಡು ನಮ್ಮ ಮೇಲೆ ಗುದ್ದಾಡ್ತಾ ಇದ್ದಾರೆ. ಇದು ತುಂಬ ಜನ ಗೊತ್ತು, ಸತ್ಯ ಗೊತ್ತಿರೋರಿಗೆ ಗೊತ್ತು. ಇವತ್ತೆಲ್ಲ ಪ್ರಾಪರ್ಟಿನ ಮಾಡಿರೋದು ನಾನು, ಆದರೆ ಅನುಭವಿಸ್ತಾ ಇರೋದು ಅವರು. ಇವತ್ತು ನಮ್ಮ ತಂದೆ ತಾಯಿ ಹೆಸರಲ್ಲಿ 13-14 ಮನೆಗಳಿದೆ. ಓಕೆ, ಆದರೆ ನಮ್ಮ ಹತ್ರ ಇದ್ದದ್ದು ಮನೆಗಳ್ನು ಕಿತ್ಕೊಂಡಿದ್ದಾರೆ, ಜಮೀನುಗಳ್ನು ಕಿತ್ಕೊಂಡಿದ್ದಾರೆ, ಆಫೀಸ್ಗಳ್ನು ಕಿತ್ಕೊಂಡಿದ್ದಾರೆ. ಇಷ್ಟು ವರ್ಷ 2 ವರ್ಷ ಇವತ್ತು ಸರಿ ಹೋಗ್ತಾರೆ ನಾಳೆ ಸರಿ ಹೋಗ್ತಾರೆ ಅಂತ ನೋಡ್ತಾನೆ ಇದ್ದು. ಬಟ್ ಯಾವ ಸರಿ ಹೋಗೋ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಅದು ದಿನೇ ಬೆಳಕೊಂಡು ನಮಗೆ ಕುತ್ತಿಗೆ ತನಕ ಬರ್ತಾನೆ ಇದೆ ಸರ್. ನಿಮ್ಮ ಸಂಬಂಧಿಕರಾಗಿರ್ಬೋದು ಅಥವಾ ಊರಿನ ಮುಖಂಡರಾಗಿರ್ಬೋದು, ಅದು ಕಾಂಪ್ರಮೈಸ್ ಮಾಡಿ ಏನೇನು ಆಗ್ಬೇಕು ಸರ್. ಊರಿನ ಮುಖಂಡರು ಭಾಳ ಪ್ರಯತ್ನ ಪಟ್ಟರು, ನ್ಯಾಯಕ್ಕೆ ಕೊಟ್ಟರು, ನ್ಯಾಯಕ್ಕೆ ಕರೆದ್ರು. ಆದರೆ ಊರಿನ ಮುಖಂಡರು ನ್ಯಾಯಕ್ಕೆ ಅವ್ರು ಬರೋದೇ ಇಲ್ವಲ್ಲ ಸರ್. ಈ ನಮ್ಮ ಮನೆಯವ್ರು ಅಂತ ಏನಿದ್ದಾರೆ, ಅವ್ರು ಯಾರು ನ್ಯಾಯಕ್ಕೂ ಬರಲ್ಲ, ಪೊಲೀಸ್ ಸ್ಟೇಷನ್ಗೂ ಬರಲ್ಲ, ಊರಿನ ಮುಖಂಡರ ನ್ಯಾಯಕ್ಕೂ ಬರಲ್ಲ. ಕೊನೆಗೆ ನಾನೇ ಮನೆಗೆ ಹೋದ್ರೆ ನನ್ನ ಮೇಲೆ ಅಟ್ಯಾಕ್ ಆಗುತ್ತೆ ಸರ್. 2 ಸಲ 3 ಸಲ ನಮ್ಮ ಮೇಲೆ ಅಟೆಂಪ್ಟ್ ಮರ್ಡರ್ ಆಗಿದೆ.
ನಾವು ತಪ್ಪಿಸ್ಕೊಂಡ್ರದೇ ಹೆಚ್ಚು. ನನ್ನ ಕಾರ್ ಆಕ್ಸಿಡೆಂಟ್ ಮಾಡಿದ್ದಾರೆ, ನನ್ನ ಮೇಲೆ ಜನಗಳನ್ನ ಬಿಟ್ಟು ನನ್ನನ್ನು ಸಾಯಿಸ್ಬೇಕು ಅಂತ ಸುಪಾರಿ ಕೊಟ್ಟಿದ್ದಾರೆ. ಇದೆಲ್ಲ ಕೆಲಸಗಳನ್ನ ನಮ್ಮ ಮನೆಯವರು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಇದರಿಂದ ತಪ್ಪಿಸ್ಕೊಂಡು ನಾವು ಮುಂದಕ್ಕೆ ಹೋಗ್ತಾನೆ ಇದೀವಿ ಸರ್. ಇದಕ್ಕೆಲ್ಲ ಮುಖ್ಯವಾಗಿ ಕಾರಣ ಅಂತಾನೆ ಹೇಳ್ಬೋದು ನಮ್ಮ ತಂದೆ ತಾಯಿ, ನನ್ನ ತಂಗಿ, ಭಾವ, ನಮ್ಮ ಅಣ್ಣ. ಹೇಮಂತ್ನ ಮುಗಿಸ್ಬಿಟ್ರೆ ಸ್ವಿಂಗ್ ಮಿಷಿನ್ ಅಥವಾ ಎಂಬ್ರಾಯ್ಡ್ರಿ ಮಿಷಿನ್ ಅಲ್ಲಿ ನಾವು ಎಲ್ಲ ತರ ಸೋರ್ಸ್ನೂ ಹೇಮಂತಿಂದ ನಾವು ಕಿತ್ಕೋಬಹುದು ಅನ್ನೋ ಒಂದು ಹೊಟ್ಟೆ ಕಿಚ್ಚಿಗೆ ಇವತ್ತು ಎಲ್ಲಾ ತರ ಕೆಲಸನೂ ಮಾಡ್ತಾ ಇದ್ದಾರೆ ಸರ್. ಶುರುನಲ್ಲೆಲ್ಲ ಚೆನ್ನಾಗಿತ್ತು, ಬಟ್ ಇವರು ಕಂಪನಿಗಳನ್ನೆಲ್ಲ ಅವರು ಡಿವೈಡ್ ಮಾಡಿಕೊಂಡು ಯಾವಾಗ ಅವರ ಕಂಟ್ರೋಲಿಗೆಲ್ಲ ತಗೊಳಕ್ಕೆ ಶುರು ಮಾಡ್ತಾರೋ, ಹೇಮಂತ್ ಅವ್ರಿಗೆ ಸ್ವಲ್ಪ ಸ್ವಲ್ಪನೇ ಮುಕ್ಮನ್ಸ್ ಥರ ಆಗಿ ನಮ್ಮ ಮನೇಲಿ ಏನೋ ಸ್ವಲ್ಪ ಸರಿ ಇಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಅರ್ಥ ಆಗ್ತಿತ್ತು. ಸೊ ಆ ಒಂದು ರೀಸನ್ ಇಂದ ಏನ್ ಮಾಡ್ತಾರೆ, ತುಂಬಾ ವರ್ಷ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ನ ಅಶ್ವಿನಿ ಅವ್ರು ಹ್ಯಾಂಡ್ಲ್ ಮಾಡ್ತಾರೆ. ಸೊ ನಾನು ಕೆಲವೊಂದನ್ನೇ ತೋರಿಸ್ಕೊಡ್ತಾ ಬರ್ತೀನಿ, ಏನೇನು ಮಿಸ್ಟೇಕ್ ಎಲ್ಲೆಲ್ಲಿ ಆಗ್ತಿದೆ ಅನ್ನೋದು. ಇದೆಲ್ಲ ಕೂಡ ನನಗೆ ತುಂಬಾ ಚೆನ್ನಾಗಿ ಟಾರ್ಗೆಟ್ ಮಾಡ್ತಾರೆ. ಇದಾದ್ಮೇಲಿಂದ ಇವರು ಕಂಪ್ಲೀಟ್ ಆಗಿ ಅವರು ಕೆಲಸಕ್ಕೆ ಅಂತ ಸೇರ್ಕೊಂಡು ಕಂಪ್ಲೀಟ್ 4 ಬ್ರಾಂಚಸ್ನ ನಮ್ಮ ಯಜಮಾನ್ರ ಹೆಸರಲ್ಲಿ ಏನೇನಿರುತ್ತೆ ಎಲ್ಲಾನು ಕೂಡ ಅವರ ಹ್ಯಾಂಡ್ ಓವರ್ಗೆ ಅಕ್ವೈರ್ ಮಾಡ್ಕೊತಾರೆ. ಸೊ ಇದಕ್ಕೆ ನಮ್ಮ ಅತ್ತೆ ಮತ್ತೆ ಮಾವನವರು ಮುಂದಾಳತ್ವ ವಹಿಸ್ಕೊಂಡು, ಇಲ್ಲ ನೀನು ಬೆಂಗಳೂರಿಗೆ ಹೋಗು, ಬೆಂಗಳೂರಲ್ಲಿ ನೀನು ಡೆವಲಪ್ ಆಗು, ಈ ಕಡೆ ಬಗ್ಗೆ ಗಮನ ಕಡಿಮೆ ಮಾಡಿ, ಇಲ್ಲೆಲ್ಲ ನಾವು ನೋಡ್ಕೊತೀವಿ, ನಿಮ್ಮ ತಂಗಿ, ಬಾವ, ಅಣ್ಣ ಏನಿದ್ದಾರೆ ಅವ್ರು ಮ್ಯಾನೇಜ್ ಮಾಡ್ಕೊತಾರೆ ಅಂತ ನಮ್ಮನ್ನ ಬೆಂಗಳೂರಿಗೆ ಕಳಿಸ್ತಾರೆ. ನಾವು ಬೆಂಗಳೂರಿಗೆ ಬಂದು ಖಾಲಿ ಕೈನಲ್ಲಿ ಒಂದು ಕಾರ್ಗೆ 4 ಜೊತೆ ಬಟ್ಟೆ ಹಾಕೊಂಡು ಬಂದು ವಿಲ್ಸನ್ ಗಾರ್ಡನ್ ಬ್ರಾಂಚಿಂದ ಶುರು ಮಾಡ್ತೀವಿ. ನಾನು ಡಿಸೈನಿಂಗ್ ಮಾಡ್ತೀನಿ, ನಮ್ಮ ಯಜಮಾನ್ರು ಎಂಬ್ರಾಯ್ಡ್ರಿ ಮಿಷಿನ್ ಸೇಲ್ಸ್ ಮಾಡ್ತಾರೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಕಾಮಾಕ್ಷಿಪಾಳ್ಯ ಆಫೀಸು, ಮತ್ತು ಡೆಲ್ಲಿ ಆಫೀಸು, ಹೈದರಾಬಾದು, ತಿರುಪೂರು, ಬಾಂಬೆ, ಇಷ್ಟು ಬ್ರಾಂಚಸ್ನ ನಾವು ಡೆವಲಪ್ ಮಾಡ್ಕೊತೀವಿ. ಈ ಟೈಮಲ್ಲಿ ನಮ್ಮ ಯಜಮಾನ್ರು ಪ್ರಾಪರ್ಟಿ ಮಾಡಬೇಕು ಅನ್ನೋ ಇಂಟೆನ್ಷನಿಂದ ಮೊದಲಿಗೆ ನನ್ನ ಹೆಸರಿಗೆ ಒಂದು ಸೈಟ್ನ ಪರ್ಚೇಸ್ ಮಾಡ್ತಾರೆ. ಸೊ ಪರ್ಚೇಸ್ ಮಾಡೋವಾಗ್ಲೇ ನಮ್ಮ ಮನೆಯವರು, ಅಂದರೆ ನಮ್ಮ ಅತ್ತೆಯವರಾಗಿರ್ಬೋದು, ನನ್ನ ನಾದ್ನಿ ಅಶ್ವಿನಿ ಅವ್ರದ್ದು ಇದರಲ್ಲಿ ತುಂಬ ಪಾತ್ರ ಇದೆ. ನನ್ನ ಹೆಸರಿಗೆ ಆಗಬಾರ್ದು ಅಂತ ತುಂಬ ನಮ್ಮ ಯಜಮಾನ್ರಿಗೆ ಟ್ರೈ ಮಾಡ್ತಾರೆ. ಸೊ ಅವಾಗ ನಮ್ಮ ಯಜಮಾನ್ರು ಏನು ಮಾಡ್ತಾರೆ, ನಾವು ಕೂಡ ಅವ್ರನ್ನ ನಂಬ್ಕೊಂಡೇ ಬಂದಿರ್ತೀವಿ, ನಾವು ಬೇರೆ ಇಂಟೆನ್ಷನ್ ಏನೂ ಇರಲ್ಲ. ನಮ್ಮ ಯಜಮಾನ್ರಿಗೆ ಏನಂದರೆ, ನಾನು ಅವ್ರ ಹೆಂಡತಿ ಆಗಿರೋದ್ರಿಂದ ಮಾಡೋದು ಲೋಕಾರೂಢಿ ಇರೋದ್ರಿಂದ ನನ್ನ ಹೆಸರಿಗೆ ಮಾಡ್ತೀನಿ ಅಂತ ಅವರು ಮನೇಲಿ ಕೆಲವೊಂದು ಅದರಿಂದ ಡಿಸ್ಪ್ಯೂಟ್ಗಳು ಸ್ಟಾರ್ಟ್ ಆಗುತ್ತೆ. ಹೆಂಡತಿಗೆ ಇವನು ತುಂಬ ಪ್ರಿಫರೆನ್ಸ್ ಕೊಡ್ತಿದ್ದಾನೆ ಅನ್ನೋದು ಅವ್ರ ಮನಸ್ಸಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಾಗಿ ನನ್ನ ಪರ್ಸ್ನಲ್ ಆಗಿ ನನ್ನ ಟಾರ್ಗೆಟ್ ಮಾಡ್ತಾರೆ. ಸೊ ಇದಾದ್ಮೇಲಿಂದ ನಾವು ಬೆಂಗಳೂರಲ್ಲಿ ಒಂದು ಮನೆ ತಗೊಂತೀವಿ. ಅದಾದ್ಮೇಲೆ ತುಂಬಾ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ಇದಾದ್ಮೇಲೆ ಏನಾಗುತ್ತೆ, ನಮ್ಮ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡ್ತಾರೆ. ನಮ್ಮ ಅಕೌಂಟ್ಸ್ ಎಲ್ಲ ಅಶ್ವಿನಿ ಅವ್ರು ನೋಡ್ಕೋತಿದ್ರಿಂದ ನಮ್ಮ ಯಜಮಾನ್ರ ಟ್ರಾನ್ಸಾಕ್ಷನ್ಸ್ ಎಲ್ಲ ಏನಿತ್ತೋ ಅದನ್ನ ವಿತ್ ಪ್ರೂಫು ಮನೆಯವ್ರಿಗೆಲ್ಲ ಹೇಳೋದಕ್ಕೆ ಶುರು ಮಾಡ್ತಾರೆ ಅಶ್ವಿನಿ ಅವರು. ಸೊ ನಮ್ದು ಎಲ್ಲಾ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲಾನು ಎತ್ತಿಟ್ಕೊಂತಾರೆ. ಮತ್ತೆ ಕೆಲವೊಂದು ವಿಚಾರಗಳನ್ನ ಆಫೀಸ್ ಬಗ್ಗೆ ನಮ್ಮ ಯಜಮಾನ್ರು ಅಶ್ವಿನಿ ಅವ್ರ ಜೊತೆ ಡಿಸ್ಕಷನ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಅದನ್ನ ಸ್ವಲ್ಪ ಬೇಡದೇ ಇರೋ ತರ ಎಲ್ಲ ಅವರ ನಡುವೆ ಡಿಸ್ಪ್ಯೂಟ್ಗಳು ಶುರು ಆಗತ್ತೆ. ಸೊ ಅವ್ರನ್ನ ಕೆಲ್ಸಕ್ಕೆ ಅಂತ ತಗೊಂಡು ಕಂಪ್ಲೀಟ್ ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋ ರೀತಿಯಲ್ಲಿ ಅಶ್ವಿನಿ ಅವ್ರು ನಡ್ಕೊಂತಾರೆ. ಸೊ ನಮ್ಮ ಯಜಮಾನ್ರಿಗೆ ಅದು ಇಷ್ಟ ಆಗಲ್ಲ. ಅದಾದ್ಮೇಲಿಂದ ಅವ್ರನ್ನ ಕೆಲ್ಸದಿಂದ ತೆಗಿತಾರೆ. 2 years ಬ್ಯಾಕ್ 2023 ಮಾರ್ಚ್ ತನಕ ಅಶ್ವಿನಿ ಅವ್ರ ನಮ್ಮ ಹತ್ರ ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಅವ್ರನ್ನ ಕೆಲ್ಸದಿಂದ ಬೇಡ ಇನ್ ಮುಂದೆ ಕಂಟಿನ್ಯೂ ಮಾಡೋದು ಅಂತ ಕಂಪ್ಲೀಟ್ ಅಕೌಂಟಿಂಗ್ ಎಲ್ಲಾನು ಕೂಡ ನನ್ನ ಕೈಗೆ ಕೊಡ್ತಾರೆ. ಸೊ ಇದಾದ ಮೇಲಿಂದ ಅವ್ರಿಗೆ ಪರ್ಸ್ನಲ್ ಆಗಿ ನನ್ನ ಇಂಟೆನ್ಷನ್ ಆಗಿ ಇಟ್ಕೊಂಡು ತುಂಬಾನೇ ನಮ್ಗೆ ಟಾರ್ಚರ್ ಮಾಡ್ತಾರೆ. ಹೇಗೆ ಅಂತ ಅಂದ್ರೆ ನಮ್ಮ ಯಜಮಾನ್ರ ಮೇಲೆ ಒಬ್ಬರೇ ಸಿಂಗಲ್ ಆಗಿ ಹೋಗುವಾಗ ಕಾರ್ ಆಕ್ಸಿಡೆಂಟ್ ಮಾಡಿಸಿದ್ದಾರೆ. ನಮ್ಮ ಯಜಮಾನ್ರಿಗೆ ಸುಪಾರಿ ಕೂಡ ಕೊಟ್ಟಿದ್ದಾರೆ. ಇಡೀ ಹೋಲ್ ಫ್ಯಾಮಿಲಿಗೆ ನಮ್ಗೆಲ್ಲ ತಟ್ಟಿದೆ. ಈಗಲೂ ಕೂಡ ನಾವೆಲ್ಲರೂ ಒಬ್ಬೊಬ್ಬರೇ ಓಡಾಡಬೇಕು ಅಂದ್ರೆ ನಮ್ಗೆ ತುಂಬಾನೇ ಭಯ ಇದೆ. ಈ ರಾಮು ಅವರು ಏನಿದ್ದಾರೆ, ಪೊಲಿಟಿಕಲಿ ಅವರು ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ, ಬಟ್ ಅದನ್ನ ಅವ್ರ ಜೊತೆ ಎಲ್ಲ ಸಪೋರ್ಟಿಂಗ್ ಹ್ಯಾಂಡ್ಸ್ ಇದ್ದಾರೆ ಅಂತ ಏನ್ ಮಾಡ್ತಿದ್ದಾರೆ, ನಮ್ಮನ್ನ ತುಂಬಾನೇ ಟಾರ್ಚರ್ ಮಾಡ್ತಿದ್ದಾರೆ. ನಮ್ಗೆ ಅದನ್ನ ಹೇಳ್ಕೊಡೋದಿಕ್ಕೆ ಆಗ್ತಾ ಇಲ್ಲ, ಬಟ್ ನಮ್ಗೆ ಸಖತ್ತು ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತೆ ನಮ್ಮ ಯಜಮಾನ್ರು ಫೋಟೋನ ಇಟ್ಕೊಂಡು ನೆಗೆಟಿವ್ ಸ್ಪ್ರೆಡ್ ಮಾಡ್ತಿದ್ದಾರೆ.